ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೇಜೆ ಎಜುಕೇಷನ್ ಚಾನಲ್. ಇವತ್ತು ನಾನು NCERT ಲೆಸನ್ ಸೆಕೆಂಡ್ ಯಾವುದಪ್ಪ ಅಂದರೆ ಅಧ್ಯಾಯ 2 ಯಾವುದಪ್ಪ ಅಂದರೆ ಆನ್ ದ ಟ್ರಯಲ್ ಆಫ್ ದ ಅರ್ಲಿಯೆಸ್ಟ್ ಪೀಪಲ್. ಓಕೆ, ಈ ಲೆಸನ್ನ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇದು ನಮ್ಮ ಸ್ಟೇಟ್ ಸಿಲೆಬಸ್ ಅಷ್ಟು ಟಫ್ ಇಲ್ಲ, ತುಂಬ ಈಸಿ ಇದೆ NCERT ಸಿಲೆಬಸ್ಸು. ಸೊ 60 ಲೆಸನ್ ಇದ್ದಾವೆ, ಅವೆಲ್ಲವೂ ಬೇಗ ಕವರ್ ಮಾಡೋಣ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಎಲ್ಲ 60 ಲೆಸನ್ನು ಕೂಡ ಮಾಡ್ತೀನಿ. ಓಕೆ, ಇಂಪಾರ್ಟೆಂಟ್ ಇದರಲ್ಲೇ ಅವ್ರು ಏನು ಕೊಟ್ಟಿದ್ದಾರೆ ಅವ್ರ ಕಂಟೆಂಟ್ ಅಂದರೆ, ನಾನು 6th ಚಾಪ್ಟ್ರಲ್ಲಿ ನೋಡಿರೋ ಪ್ರಕಾರ ಎಲ್ಲಿ ಅವರು ಯಾವ ಥರ ಹಂಟರ್ಸು ಗ್ಯಾದರರ್ಸು ಹೇಗಿದ್ದರು, ಯಾವ ಥರ ಇದ್ದರು, ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಓಕೆ, ಅವ್ರು ಏನನ್ನು ಕಲೆಕ್ಟ್ ಮಾಡ್ತಾಯಿದ್ರು, ಇದೇ ಇದೆ ಈ ಬುಕ್ಕಲ್ಲಿ. ಸೊ ಓಕೆ, ನಾನು ಎಲ್ಲ ಪಾಯಿಂಟನ್ನು ಕವರ್ ಮಾಡಿದ್ದೀನಿ, ಯಾವುದೂ ಬಿಟ್ಟಿಲ್ಲ. ಸೊ ಬೇಗ ಎಲ್ಲ ಲೆಸನ್ನು ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಟ್ರಯಲ್ ಆಫ್ ದ ಅರ್ಲಿಯೆಸ್ಟ್ ಪೀಪಲ್ ಅಂದರೆ ಕನ್ನಡದಲ್ಲಿ ಏನಪ್ಪ ಅಂದರೆ ಇಂದಿನ ಜನಗಳ ಜಾಡನ್ನು ಹಿಡಿದು ಹೊರಟಾಗ ಅಂತ. ಓಕೆನಾ. ಟ್ರಯಲ್ ಅಂದರೆ ಜಾಡನ್ನು ಅಂತ ಅರ್ಥ ಕೊಡುತ್ತೆ. ನೋಡಿ, ಫಸ್ಟ್ ಕ್ವಶನ್ ಇದೆ, ವೈ ವರ್ ದೇ ಮೂವ್ ಆನ್. ಯಾಕೆ ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಅವರು ಚಲಿಸ್ತಾ ಇದ್ರು, ಮೂವ್ ಆಗ್ತಾ ಇದ್ರು ಹಿಂದಿನ ಕಾಲದ ಜನ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಇದೆ ನೋಡಿ. ಅಲ್ಲಿ ನಾನು ಹಿಂಟ್ಸ್ ಕೊಟ್ಟಿದ್ದೀನಿ, ಪೀಪಲ್ ಸಬ್ ಕಾಂಟಿನೆಂಟು 2 ಮಿಲಿಯನ್ ಇಯರ್ಸ್ ಎಗೋ ಅಂತ. ಓಕೆ, ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಆ 3 ಹಿಂಟ್ಸನ್ನ ಇಟ್ಕೊಂಡು. ವಿ ನೋ ಅಬೌಟ್ ಪೀಪಲ್ ಹೂ ಲಿವ್ ಇನ್ ಸಬ್ ಕಾಂಟಿನೆಂಟ್ ಆಸ್ ಅರ್ಲಿ ಹ್ಯಾಸ್ 2 ಮಿಲಿಯನ್ ಇಯರ್ಸ್ ಎಗೋ. ಹಂಗಂದ್ರೆ ಏನಪ್ಪ ಅಂದರೆ ನಮ್ಮ ಭಾರತದ ಉಪಖಂಡದಲ್ಲಿ 2 ಮಿಲಿಯನ್ ವರ್ಷಗಳ ಹಿಂದೆ ಮನುಷ್ಯ ಏನು ಮಾಡ್ತಿದ್ದ, ವಾಸ ಮಾಡುತ್ತಿದ್ದ ಅಂತ ಹೇಳಿ ಇಲ್ಲಿ ತಿಳಿದು ಬಂದಿದೆ ಅಂತ ಹೇಳ್ತಾರೆ. ಓಕೆನಾ. ಪೀಪಲ್ ಅಂದರೆ ಜನ, ಸಬ್ ಕಾಂಟಿನೆಂಟ್ ಉಪಖಂಡದಲ್ಲಿ 2 ಮಿಲಿಯನ್ ಇಯರ್ಸ್ ಹಿಂದೆ ಏನು ಮನುಷ್ಯ ವಾಸ ಮಾಡುತ್ತಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತಲ್ವ ಎಲ್ಲರಿಗೂ. ಓಕೆ, ನೆಕ್ಸ್ಟ್ ಪಾಯಿಂಟು ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್. ಓಕೆ, ಲುಕ್ ಹಿಯರ್. ಹಂಟರ್ಸ್ ಮೀನ್ಸ್ ಏನು ಅಂದರೆ ದೇ ಹಂಟೆಡ್ ವೈಲ್ಡ್ ಅನಿಮಲ್ಸ್ನ ಬೇಟೆ ಆಡ್ತಾಯಿದ್ರು. ಕಾಟ್ ಫಿಶ್ ಆ್ಯಂಡ್ ಬರ್ಡ್ಸ್. ಓಕೆ, ಫಿಶ್ ಆ್ಯಂಡ್ ಬರ್ಡ್ಸ್ನ ಈ ಬಲೆ ಹಾಕಿ ಹಿಡಿತಾ ಇದ್ರು. ಓಕೆನಾ. ಗ್ಯಾದರರ್ಸ್ ಏನು ಮಾಡ್ತಿದ್ರು ಅಂದರೆ, ಗ್ಯಾದರರ್ಸ್ ಅಂದರೆ ಏನು ಅಂದರೆ ಆಹಾರ ಸಂಗ್ರಹಿಸರು. ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಫ್ರೂಟ್ಸು, ರೂಟ್ಸು. ಓಕೆ, ರೂಟ್ಸ್ ಅಂದರೆ ಏನು, ಬೇರು. ನಟ್ಸು ಮತ್ತು ಸೀಡ್ಸು, ಲೀವ್ಸು, ಎಗ್ಸು, ಈ ಎಲ್ಲವುದನ್ನು ಕೂಡ ಗ್ಯಾದರರ್ಸು ಕಲೆಕ್ಟ್ ಮಾಡ್ತಾಯಿದ್ರು. ಇವಾಗ ಡಿಫ್ರೆನ್ಸ್ ಗೊತ್ತಾಯ್ತಲ್ವ ಹಂಟರ್ಸ್ಗೂ ಮತ್ತು ಗ್ಯಾದರರ್ಸ್ಗೂ. ನೆಕ್ಸ್ಟು ಕ್ಲೂ ಏನು ಅಂದರೆ ವೈಲ್ಡ್ ಅನಿಮಲ್ಸು. ಓಕೆನಾ. ಅಂದರೆ ದೇ ಹಂಟೆಡ್ ವೈಲ್ಡ್ ಅನಿಮಲ್ಸ್. ಓಕೆ, ವೈಲ್ಡ್ ಅನಿಮಲ್ಸ್ನ ಅವರು ಬೇಟೆಯಾಡೋದು ಈಸಿ ಆಗಿಲ್ಲ. ಇಟ್ಸ್ ನಾಟ್ ಎ ಈಸಿ ಥಿಂಗ್. ಯಾಕೆಂದರೆ ಅದು ಮನುಷ್ಯರಿಗಿಂತ ಅವು ಏನಾಗ್ತಿದ್ವು ಅಂದರೆ ಶಕ್ತಿಶಾಲಿಯಾಗಿರ್ತಿದ್ವು. ಇವರು ಅದನ್ನು ಬೇಟೆ ಆಡಬೇಕಾದ್ರೆ ಅವು ಅಟ್ಯಾಕ್ ಮಾಡ್ತಾಯಿದ್ವು. ಅದರಿಂದ ಇವ್ರು ತಪ್ಪಿಸ್ಕೊಂಡು ಅವರು ಬೇಟೆ ಆಡಬೇಕಿತ್ತು. ಸೊ ಅಲರ್ಟ್, ಇವರೆಲ್ಲ ಆ ಪ್ರಾಣಿಗಳು, ವೈಲ್ಡ್ ಅನಿಮಲ್ಸ್ ಬರ್ತಾ ಇರೋ ಸೌಂಡ್ ಕೇಳಿ ದೆ ವಿಲ್ ಅಲರ್ಟ್ ಆಗ್ತಾಯಿದ್ರು. ಯಾರು ಈ ಪೀಪಲ್ಸ್ ಏನಾಗ್ತಿದ್ರು, ಅಲರ್ಟ್ ಆಗ್ತಾಯಿದ್ರು. ಓಕೆನಾ. ಓಕೆ, ಇವಾಗ ಗೊತ್ತಾಯ್ತಲ್ವಾ ಅಲರ್ಟ್ ಅಂದರೆ ಅಲ್ಲಿ ಯಾವುದಕ್ಕೆ ಬರೆದಿದ್ದೀನಿ ಅಂತ. ನಾನು ನೆಕ್ಸ್ಟ್ ಇಂಟು ಗ್ಯಾದರರ್ಸ್ ಅಂತ ಬರೆದಿದ್ದೀನಿ. ವಾಟ್ ಪರ್ಪಸ್ ದೇ ವಿಲ್ ಗೋ. ಓಕೆ, ಅವರು ಒನ್ ಪ್ಲೇಸಿಂದ ಅನದರ್ ಪ್ಲೇಸಿಗೆ ಹೋಗ್ತಾಯಿದ್ರು. ಯಾವ ಪರ್ಪಸ್ಸಿಗೆ ಹೋಗ್ತಾಯಿದ್ರು, ದೇ ಅಂದರೆ ಅಲ್ಲಿರ್ತಕ್ಕಂಥ ಜನ ಯಾವ ಪರ್ಪಸ್ಸಿಗೆ ಹೋಗ್ತಾಯಿದ್ರು ಅಂತ ಹೇಳಿ. ಓಕೆ, ಲುಕಿಯೋ, ಒನ್ ಪ್ಲೇಸಿಂದ ಅನದರ್ ಪ್ಲೇಸಿಗೆ ಯಾವ ಪರ್ಪಸ್ಸಿಗೆ ಅವ್ರು ಹೋಗ್ತಾಯಿದ್ರು ಅಂತ ಹೇಳಿ ನಾವು ಫಸ್ಟ್ ಪಾಯಿಂಟ್ನ ನೋಡೋಣ. ಅಲ್ಲಿ ಹಿಂಟ್ಸ್ ಏನು ಕೊಟ್ಟಿದ್ದೀನಿ ಅಂದರೆ ಲಾಂಗ್ ಟೈಮ್, ಪ್ಲ್ಯಾಂಟ್ ಅನಿಮಲ್ ರಿಸೋರ್ಸ್, ಸರ್ಚ್ ಫುಡ್. ಓಕೆ, ಇದನ್ನು ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓಕೆ, ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ. ಇಫ್ ದೇ ಹ್ಯಾಡ್ ಸ್ಟೇಡ್ ಅಟ್ ಒನ್ ಪ್ಲೇಸ್ ಫಾರ್ ಎ ಲಾಂಗ್ ಟೈಮ್ ದೇ ವುಡ್ ಹ್ಯಾವ್ ಈಟನ್ ಅಪ್ ಆಲ್ ದ ಅವೈಲಬಲ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ರಿಸೋರ್ಸ್. ದೇರ್ಫೋರ್ ದೇ ವುಡ್ ಹ್ಯಾವ್ ಟು ಗೋ ಎಲ್ಸ್ವೇರ್ ಇನ್ ಸರ್ಚ್ ಫುಡ್. ಸೊ ಹಿಂಗಂದರೆ ಕನ್ನಡದಲ್ಲಿ ಏನಪ್ಪ ಅಂದರೆ, ಸೊ ಅಲ್ಲೇ ಅವರು ಒಂದು 20-30 ವರ್ಷ ಇದ್ದರು ಅಂದ್ಕೊಳ್ಳಿ. ಸೊ ಅವಾಗ ಏನಾಗ್ತಿತ್ತು, ಅಲ್ಲಿರ್ತಕ್ಕಂತಹ ಪ್ಲ್ಯಾಂಟು, ಆವಾಗ ಅನಿಮಲ್ಲು, ಓಕೆ, ಅನಿಮಲ್ನ ಅವ್ರು ಏನು ಮಾಡ್ತಿದ್ರು, ಬೇಟೆ ಆಡಿ ತಿಂತಾಯಿದ್ರು. ಆವಾಗ ಅದೇನಾಗ್ತಿತ್ತು, ಆ ರಿಸೋರ್ಸು ಖಾಲಿ ಆಗ್ತಾಯಿತ್ತು. ಸೊ ದಟ್ಸ್ ವೈ ಅದರಿಂದ ಏನಾಗ್ತಿದ್ರು, ಅವರು ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಹೋಗ್ತಾಯಿದ್ರು. ಯಾಕೆಪ್ಪ ಅಂದರೆ ಟು ಸರ್ಚ್ ಫುಡ್. ಓಕೆನಾ. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ಸೆಕೆಂಡ್ ಪಾಯಿಂಟು. ಓಕೆ, ವಾಟ್ ಪರ್ಪಸ್ ದೇ ವಿಲ್ ಗೋ. ಅಲ್ಲಿರ್ತಕ್ಕಂಥ ಜನ ಯಾಕೆ ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಹೋಗ್ತಾಯಿದ್ರು ಅಂತ ಹೇಳಿ ಸೆಕೆಂಡ್ ಪಾಯಿಂಟ್ನ ನೋಡೋಣ. ಓಕೆನಾ. ನೋಡಿ, ಸೆಕೆಂಡ್ ಪಾಯಿಂಟ್ಗೂ ಕೂಡ ಕ್ಲೂ ಕೊಟ್ಟಿದ್ದೀನಿ. ಅನಿಮಲ್ಲು, ಮೂವು, ಪ್ಲೇಸ್, ಸರ್ಚು, ಗ್ರಾಸು, ಲೀವ್ಸ್ ಅಂತ. ಏನಪ್ಪ ಹಂಗಂದ್ರೆ ಇವಾಗ ಡಿಸ್ಕಸ್ ಮಾಡೋಣ. ಓಕೆನಾ.
ಓಕೆ, ಲುಕ್ ಅಟ್ ದ ಸೆಕೆಂಡ್ ಪಾಯಿಂಟ್. ಅಲ್ಲಿ ಹಿಂಟ್ಸ್ ಕೊಟ್ಟಿದ್ದೀನಿ. ಏನೇನಂದರೆ ಅನಿಮಲ್ಸು, ಮೂವು, ಪ್ಲೇಸು, ಸರ್ಚು, ಗ್ರಾಸು, ಲೀವ್ಸ್. ಓಕೆನಾ. ಇದು NCERT ಸಿಲೆಬಸ್ ಇದೇ ಥರನೇ ಇರೋದು. ನಿಮಗೆಲ್ಲ ಇಷ್ಟು ಈಸಿನ ಅನ್ನಿಸ್ತಾ ಇದೆ. ಸೊ ಈಸಿ ಇದೆ ಸಿಲೆಬಸ್ಸು. ಓಕೆನಾ. ನೋಡಿ, ಅನಿಮಲ್ಸ್ ಏನು ಮಾಡ್ತಾಯಿದ್ವು, ಒನ್ ಪ್ಲೇಸಿಂದ ಅನದರ್ ಪ್ಲೇಸಿಗೆ ಏನು ಮಾಡ್ತಾಯಿದ್ರು, ಮೂವ್ ಆಗ್ತಾಯಿದ್ವು. ಓಕೆನಾ. ಯಾಕೆ ಮೂವ್ ಆಗ್ತಾಯಿದ್ವು? ಬಿಕಾಸ್ ಫುಡ್ನ ಸರ್ಚ್ ಮಾಡ್ಕೊತ ಹೋಗ್ತಾಯಿದ್ವು. ಐದರ್ ಇನ್ ಸರ್ಚ್ ಆಫ್ ಎ ಸ್ಮಾಲರ್ ಪ್ರೇ, ಇನ್ ಕೇಸ್ ಆಫ್ ಡೀರ್, ವೈಲ್ಡ್ ಕ್ಯಾಟಲ್, ಇನ್ ಸರ್ಚ್ ಆಫ್ ಗ್ರಾಸ್. ಓಕೆ, ಸರ್ಚ್ ಗ್ರಾಸ್ ಆ್ಯಂಡ್ ಲೀವ್ಸ್. ಓಕೆ, ಗ್ರಾಸ್ ಅಂದರೆ ಹುಲ್ಲು, ಲೀವ್ಸ್ ಅಂದರೆ ಎಲೆಗಳು. ಇವನ್ನೆಲ್ಲ ಹುಡುಕೊಂತ ಅನಿಮಲ್ಸು ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಹೋಗ್ತಾ ಇದ್ವಿ. ಈ ಪಾಯಿಂಟ್ ಕ್ಲಿಯರ್ ಆಯ್ತಲ್ವ ಎಲ್ಲರಿಗೂ? ಸೊ ಅನಿಮಲ್ಸಿಗೆ ಪ್ಲ್ಯಾಂಟ್ಸ್ ಬೇಕಾಗಿತ್ತು, ಮತ್ತು ಹುಲ್ಲುಗಾವಲು ಬೇಕಾಗಿತ್ತು, ಎಲೆಗಳು ಬೇಕಾಗಿದ್ವು. ಸೊ ಮನುಷ್ಯರಿಗೆ ಏನಾಗಿತ್ತು, ಪ್ರಾಣಿಗಳು ಬೇಕಾಗಿತ್ತು. ಯಾಕೆಂದರೆ ಅವನ್ನ ಕಿಲ್ ಮಾಡಿ ಮನುಷ್ಯರು ಪ್ರಾಣಿಗಳನ್ನ ತಿಂತಾಯಿದ್ರು. ಸೊ ಪ್ರಾಣಿಗಳು ಮೂವ್ ಆದಂಗೆ ಮನುಷ್ಯರು ಕೂಡ ಪ್ರಾಣಿಗಳನ್ನ ಹುಡುಕೊಂಡು ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಮೂವ್ ಆಗ್ತಾಯಿದ್ರು ಅಂತ ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಥರ್ಡ್ ಪಾಯಿಂಟ್. Okay, people may have moved from season to season in search of different kinds of plants. ಓಕೆ, ಹಿಂಗಂದರೆ ಕನ್ನಡದಲ್ಲಿ ಏನಪ್ಪ ಅಂದರೆ, ಈಗ ಒಂದು ಸೀಸನ್ ಇರುತ್ತೆ. ಯಾವುದಪ್ಪ ಅಂದರೆ ಸಮ್ಮರ್ ಸೀಸನ್, ಬೇಸಿಗೆ ಕಾಲ ಇರುತ್ತೆ. ಸೊ ಅವಾಗೇನು, ಯಾವ ಸೀಸನ್ ಅದು, ಮಾವಿನ ಹಣ್ಣಿನ ಸೀಸನ್. ಸೊ ಅವಾಗ ಆ ಬೇಸಿಗೆ ಕಾಲದಲ್ಲಿ ಆ ಪೀಪಲ್ಸು ಅಲ್ಲಿರ್ತಾಯಿದ್ರು. ಸೊ ಅದು ಸೀಸನ್ ಮುಗೀತಪ್ಪ, ಮಾವಿನ ಹಣ್ಣಿನ ಸೀಸನ್ ಮುಗೀತು. ಓಕೆ, ಸಮ್ಮರ್ ಸೀಸನ್ ಮುಗ್ದಾದ್ಮೇಲೆ ಸೊ ಮಳೆಗಾಲ, ಬೇರೆ ಪ್ರದೇಶಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಯಾವುದು ಸೀಸನ್ನಿಗೆ ಫುಡ್ ಇರುತ್ತೋ ಆ ಫುಡ್ಡನ್ನ ಹುಡ್ಕೊತ ಇರ್ತಾಯಿದ್ರು. ಓಕೆ, ಲುಕ್ ಅಟ್ ದ ಫೋರ್ತ್ ಪಾಯಿಂಟಲ್ಲಿ ಏನು ಹಿಂಟ್ಸ್ ಬರ್ತಿದ್ದೀನಿ. ಪೀಪಲ್, ಅನಿಮಲ್, ವಾಟರ್, ಸರ್ವೈವ್. ಏನಪ್ಪ ಹಂಗಂದರೆ ಇವಾಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಪೀಪಲ್, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ನೀಡ್ ವಾಟರ್. ಓಕೆ, ಪೀಪಲ್ ಜನಗಳಿಗೆ ಮತ್ತು ಪ್ಲ್ಯಾಂಟ್ಸಿಗೆ, ಅನಿಮಲ್ಸಿಗೆ ಏನು ಬೇಕಾಗಿತ್ತು, ಸರ್ವೈವ್ ಆಗೋಕ್ಕೆ ನೀರು ಬೇಕಾಗಿತ್ತು. ಅವ್ರು ಬದುಕೋಕ್ಕೆ ಏನು ಬೇಕಾಗಿತ್ತು ಅಂದರೆ ನೀರು ಬೇಕಾಗಿತ್ತು. ನೀರು ತುಂಬ ವಾಟರು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಗಿತ್ತು ಅವ್ರು ಬದುಕುಳಿಯೋಕ್ಕೆ. ಸೊ ಅವರಿರೋ ಪ್ಲೇಸಲ್ಲಿ ನೀರೇನಾದರೂ ಖಾಲಿಯಾಗಿದ್ದರೆ ಅವ್ರು ಏನು ಮಾಡ್ತಾಯಿದ್ರು, ಆ ಪ್ಲೇಸನ್ನು ಬಿಟ್ಟು ನೀರಿರೋ ಕಡೆಗೆ ಹೋಗ್ತಾಯಿದ್ರು. ಸೊ ಅಲ್ಲಿ ಪೀಪಲ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಅಲ್ಲಿ ದೇ ಕ್ಯಾನ್ ಸರ್ವೈವ್. ನೆಕ್ಸ್ಟ್ ಪಾಯಿಂಟು ಆರ್ಕಲಾಜಿಸ್ಟ್ ಅಂತ ಹೇಳಿ ಬರೆದಿದ್ದೀನಿ. ಹಂಗಂದ್ರೆ ಏನು ಅಂದರೆ ಪುರಾತತ್ವ ಶಾಸ್ತ್ರಜ್ಞರು. ಓಕೆನಾ. ಸೊ ಇಲ್ಲಿ ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಇರ್ತಾರಲ್ಲ, ಅಂದರೆ ಬೇಟೆಗಾರರು ಮತ್ತು ಆಹಾರವನ್ನು ಸಂಗ್ರಹಿಸ್ತಕ್ಕಂಥ ಜನರು ಇರ್ತಾರಲ್ಲ. ಓಕೆ, ಅವ್ರು ಸಂಗ್ರಹ ಮಾಡಿರೋ ವಸ್ತುಗಳನ್ನ ಇವರು ಪುರಾತತ್ವ ಶಾಸ್ತ್ರಜ್ಞರು ಏನು ಮಾಡ್ತಿದ್ರು, ಆರ್ಕಲಾಜಿಸ್ಟು ಹುಡುಕ್ತಾ ಇದ್ರು. ಇವ್ರದ್ದು ಏನಾಗಿತ್ತು, ಹಿಂದಿನ ಕಾಲದ ಬಗ್ಗೆ ಸರ್ಚ್ ಮಾಡೋದೇ ಇವ್ರದ್ದು ಕೆಲಸ ಆಗಿತ್ತು. ಓಕೆನಾ. ಸ್ಟೋನ್ ಟೂಲ್ಸು. ನೆಕ್ಸ್ಟು ಸ್ಟೋನ್ ಟೂಲ್ಸು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲುಕ್ಯ, ಇದು ಸ್ಟೋನ್ ಟೂಲ್ಸ್. ಸ್ಟೋನ್ ಅಂದರೆ ಕಲ್ಲು. ಓಕೆ, ನೋಡಿ, ಅಬ್ಸರ್ವ್ ಮಾಡಿ. ಒಂದೊಂದು ಥರ ಶೇಪ್ ಇದ್ದಾವೆ, ಒಂದೊಂದು ಶಾರ್ಪ್ ಇದ್ದಾವೆ, ಒಂದೊಂದು ಮೊಂಡ ಇದ್ದಾವೆ, ಬಿಗ್ ಸೈಜ್ ಇದ್ದಾವೆ, ಸ್ಮಾಲ್ ಸೈಜ್ ಇದ್ದಾವೆ. ಓಕೆನಾ, ನೋಡಿದ್ರಾ? ಸೊ ಇವರು ಸ್ಟೋನ್ ಟೂಲ್ಸನ್ನು ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ, ಕಟ್ ದ ಮೀಲ್, ಮಾಂಸನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಕಟ್ ದ ಬೋನ್. ಓಕೆ, ಕಟ್ ದ ಅನಿಮಲ್ ಸ್ಕಿನ್ನನ್ನು ಹೊರಗೆ ತೆಗಿಯೋಕ್ಕೆ. ಓಕೆ, ಅನಿಮಲಿಂದ ಹಿಂಗೆ ಹೊರಗೆ ತೆಗಿತಾ ಇರ್ತಾರೆ ನೋಡಿ, ಆ ಸ್ಕಿನ್ನನ್ನು ಅದಕ್ಕೆ ಯೂಸ್ ಮಾಡ್ತಾಯಿದ್ರು. ಓಕೆ, ಫ್ರೂಟ್ಸನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಇವಾಗೆಲ್ಲ ಚಾಕು ಇದೆ. ಓಕೆ, ಆವಾಗೆಲ್ಲ ಏನೂ ಇರಲಿಲ್ಲ. ಸೊ ಈ ಕಲ್ಲನ್ನೇ ಯೂಸ್ ಮಾಡಿಕೊಂಡು ಅವರು ಇಷ್ಟೆಲ್ಲ ಉಪಯೋಗ ಪಡ್ಕೊತಾ ಇದ್ರು. ಓಕೆ, ರೂಟ್ಸ್ ಅಂದರೆ ಬೇರುಗಳು, ಅದನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಸ್ಪೇಸ್ ಆ್ಯಂಡ್ ಆ್ಯರೋಸ್ ಅಂದರೆ ಈಟಿ ಮತ್ತು ಬರ್ಜಿಗಳನ್ನ ತಯಾರಿಸೋಕ್ಕೂ ಕೂಡ ಈ ಕಲ್ಲುಗಳನ್ನ ಬಳಸ್ತಾ ಇದ್ರು. ಓಕೆನಾ, ಇಷ್ಟು ಅರ್ಥ ಆಯ್ತಲ್ವಾ? ಇಲ್ಲಿ ವುಡ್ ಅಂದರೆ ಮರದ ಉಪಯೋಗ ಏನಕ್ಕೆ ಬೇಕಾಗಿತ್ತಪ್ಪ ಅಂದರೆ ಕಟ್ಟಿಗೆನ ಕಟ್ ಮಾಡೋಕ್ಕೆ. ಈಗ ಕೊಡ್ಲಿಗೆ ಒಂದು ಕಟ್ಟಿಗೆ ಸಿಗಿಸಿರ್ತಾರೆ ನೋಡಿ. ಸೊ ಅದನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ರು. ಮತ್ತು ಹಟ್ಟು. ಓಕೆ, ಗುಡಿಸಲನ್ನ ನಿರ್ಮಿಸೋಕ್ಕೆ ವುಡ್ಡನ್ನು ಯೂಸ್ ಮಾಡ್ಕೊಂಡು. ಸೊ ಗುಡಿಸಲು ನಿರ್ಮಿಸೋಕ್ಕೂ ಕೂಡ ವುಡ್ಡನ್ನು ಯೂಸ್ ಮಾಡ್ಕೊತಾ ಇದ್ರು. ಓಕೆ, ಫೈಂಡಿಂಗ್ ಔಟ್ ಫೈಯರ್. ಓಕೆ, ಫೈಂಡಿಂಗ್ ಔಟ್ ಫೈಯರ್ ಅಂದರೆ ಯಾವ ರೀತಿ ಅವರು ಬೆಂಕಿನ ಕಂಡುಹಿಡಿದ್ರು. ಓಕೆನಾ.
ಕರ್ನೂಲ್ ಕೇವ್ಸ್ ಎಲ್ಲರೂ ಕೇಳಿರ್ತೀರ. ಕರ್ನೂಲ್ ಕೇವ್ಸ್ ಅಂದರೆ ಕರ್ನೂಲ್ ಗುಹೆಗಳಲ್ಲಿ ಅಲ್ಲಿ ಏನು ಸಿಕ್ತು ಅಂದರೆ ಬೂದಿ ಸಿಕ್ತು. ಸೊ ಅದರಿಂದ ಗೊತ್ತಾಯಿತು ಅಲ್ಲಿರ್ತಕ್ಕಂತಹ ಜನಗಳಿಗೆ ಬೆಂಕಿಯ ಪರಿಕಲ್ಪನೆ ಇತ್ತು ಅಂತ ಅದರಿಂದ ಗೊತ್ತಾಯಿತು. ಅದನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಸೋರ್ಸ್ ಆಫ್ ಲೈಟ್, ಕುಕ್ ಮೀಟ್, ಸ್ಕೇರ್ ಅವೇ ಅನಿಮಲ್ಸ್. ಓಕೆನಾ. ಕುಕ್ ಮೀಟ್ ಅಂದರೆ ಲುಕ್ ಹಿಯರ್ ಸೋರ್ಸ್ ಆಫ್ ಲೈಟ್ ಅಂದರೆ ಒಂದು ಕಟ್ಟಿಗೆಗೆ ಅವ್ರು ಏನು ಮಾಡ್ತಾಯಿದ್ರು, ಬೆಂಕಿನ ಹಚ್ತಾಯಿದ್ರು. ಸೊ ಆವಾಗ ಅವರು ಇರ್ತಕ್ಕಂಥ ಪ್ಲೇಸಲ್ಲಿ ಲೈಟ್ ಬರ್ತಾಯಿತ್ತು, ಅದಕ್ಕೆ ಯೂಸ್ ಮಾಡಿರ್ಬೋದು. ಕುಕ್ ಮೀಟ್ ಅಂದರೆ ಮಾಂಸನ ಬೇಯಿಸೋಕ್ಕೆ ಯೂಸ್ ಮಾಡಿರ್ಬೋದು. ಸ್ಕೇರ್ ಅವೇ ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್ನ ಎದುರಿಸೋಕ್ಕೂ ಕೂಡ ಅವರು ಬೆಂಕಿನ ಯೂಸ್ ಮಾಡಿರ್ಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕರ್ನೂಲ್ ಗುಹೆಗಳಲ್ಲಿ ಬೂದಿ ಕಂಡು ಬಂದಿದೆ. ಸೊ ಇದಿಷ್ಟು ಕೂಡ ಬೆಂಕಿಯ ಉಪಯೋಗಗಳು. ಸೊ ಇವಾಗ ಚೇಂಜಿಂಗ್ ಎನ್ವೈರ್ನ್ಮೆಂಟು, ಓಕೆನಾ, ಬದಲಾಗುತ್ತಿರುವ ಪರಿಸರ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ 12 ಇಯರ್ಸ್ ಅಗೋ ಏನಾಯಿತು ಅಂದರೆ ಕ್ಲೈಮೇಟು ಚೇಂಜ್ ಆಗ್ತಾ ಹೋಯಿತು. ಕೋಲ್ಡ್ ಕಂಡೀಷನ್ ಇದ್ದು ವಾರ್ಮ್ ಕಂಡೀಷನ್ ಆಯಿತು. ಓಕೆ. ಡೆವಲಪ್ಮೆಂಟ್ ಆಫ್ ಗ್ರಾಸ್ ಲ್ಯಾಂಡ್, ಓಕೆ, ಗ್ರಾಸ್ ಲ್ಯಾಂಡು ಇಂಪ್ರೂವ್ಮೆಂಟ್ ಆಯಿತು. ಅಲ್ಲಿರ್ತಕ್ಕಂತಹ ಸಾಕು ಪ್ರಾಣಿಗಳು ಅಥವಾ ವೈಲ್ಡ್ ಅನಿಮಲ್ಸು, ಡೀರ್, ಗೋಟ್, ಶೀಪ್, ಕ್ಯಾಟಲ್, ಓಕೆ, ಎಲ್ಲವೂ ಕೂಡ ಅಲ್ಲಿ ಪ್ರಾಣಿಗಳು ಏನಾಯಿತು, ಪ್ರಾಣಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಯಿತು. ಹರ್ಡಿಂಗ್, ರೇರಿಂಗ್, ಫಿಶಿಂಗ್, ಓಕೆ, ಸಾಕು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಿ ಹರ್ಡಿಂಗ್ ಅಂದರೆ ಬೇಟೆ ಆಡೋದು, ರೇರಿಂಗ್ ಅಂದರೆ ಏನು, ಸಾಕೋದು, ಫಿಶಿಂಗ್ ಅಂದರೆ ಫಿಶಿಂಗ್ ಮಾಡೋದು, ಇವೆಲ್ಲವೂ ಕೂಡ ಜಾಸ್ತಿ ಆಯಿತು. ಜನರು ಕೂಡ ಇದ್ರ ಪ್ರಯೋಜನ ಪಡ್ಕೊಳ್ತಾ ಹೋದರು. ನೆಕ್ಸ್ಟ್ ನೋಡಿರಿ, ವೀಟ್ ಆ್ಯಂಡ್ ಬಾರ್ಲಿ, ರೈಸ್ ಗ್ರೋನ್. ಓಕೆ, ಇವೆಲ್ಲ ಚೇಂಜ್ ಆಗ್ತಾ ಹೋದಂಗೆ ಅಲ್ಲಿ ವೀಟ್, ಗೋಧಿ, ಬಾರ್ಲಿ, ರೈಸ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆನಾ. ಓಕೆ, ಅವಾಗೇನಾಯಿತು, ವಿಲೇಜಸ್, ಹಳ್ಳಿಗಳು ಕೂಡ ಸ್ಟಾರ್ಟ್ ಆಯಿತು. ಆವಾಗ ಜನರು ಒಂದೇ ಪ್ಲೇಸಲ್ಲಿ ಇದ್ದು ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆನಾ. ಇದಿಷ್ಟು ಕೂಡ ಎ ಚೇಂಜಿಂಗ್ ಎನ್ವೈರ್ನ್ಮೆಂಟ್ ಬರ್ತಕ್ಕಂತಹ ಪಾಯಿಂಟ್ಸು. ಓಕೆ, ಇದಿಷ್ಟು ಈ ಲೆಸನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸು. ಓಕೆ, ನೆಕ್ಸ್ಟ್ ಲೆಸನಲ್ಲಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಹೊಸ ಶಿಲಾಯುಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಚಾನಲ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.